ಆಲ್ಮೋಸ್ಟ್ 150 ಗಾಡಿ 200 ಗಾಡಿ ಹಾಕ್ಸ್ಕೊಂಡು ಹೋಗವೆ. ಫಸ್ಟ್ ಇವಾಗ ಬಾಡಿಗೆ ನಡೀತು ಏನು 3 ದಿವಸ ಆಯ್ತು ಬಂಕ್ ಗ್ಯಾಸ್ ಬಂದು ನಡೀತಾ ಇಲ್ಲ. ತಿರ್ಗಾ ನೋಡಿದ್ರೆ 300 400 ಅಂತಾರೆ. ಒಂದ್ಕಿತ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಟ್ರೆ 300 400 ರೂಪಾಯಿ ಗ್ಯಾಸ್ ಖಾಲಿ ಆಗೋದಿದೆ ಒಂದ್ ದಿವಸಕ್ಕೆ. ನಾವು ಖಾಲಿ ಆಗೋದ್ರೆ ತಿರ್ಗಾ 3 ದಿವಸ 4 ದಿವಸ ಗಾಡಿ ನಿಲ್ಸ್ಬೇಕು. ತಿರ್ಗಾ ಮಂತ್ಲಿ ಕಟ್ಬೇಕು, EMI ಕಟ್ಬೇಕು, ಮನೆ ಸಂಸಾರ ನಡೆಸ್ಬೇಕು. ನಾವು ಇನ್ನೊಮ್ಮೆ ಅಂತ ಹೋಗ್ಬೇಕು ಸರ್. ಇಲ್ಲಿ ನೋಡಿದ್ರೆ ಒಂದ್ಕಿತ ಒಂದ್ ರೈಟ್ ಇದ್ದಾಗ ಇನ್ನೊಂದ್ ರೈಟ್ ಇರಲ್ಲ. 120 120 110 ಅಂತಾರೆ. ಒಂದು ರೈಟ್ ಇದ್ದಾಗ ಒಂದ್ ರೈಟ್ ಇರಲ್ಲ. ಈ ಫಿಕ್ಸ್ ಅಂತೂ ಇಲ್ಲೇ ಇಲ್ಲ ರೈಟ್ ಇದಕ್ಕೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಅಂತ ಸರ್ ಇದಕ್ಕೆ ಈ ಸರ್ಕಾರಕ್ಕೆ ಒಂದೇ ಮತ್ತೆ ಹೇಳೋದು, ಇದಕ್ಕೆ ಏನೈತೆ ಪರಿಹಾರ ನೋಡ್ಬಿಟ್ಟು ಸರ್ಕಾರದವರು ಒಂದು ಫಿಕ್ಸ್ ರೈಟ್ ಅಂತ ಮಾಡಿದ್ರೆ ತುಂಬಾ ಒಳ್ಳೆ ಅನುಕೂಲ ಆದಿದೆ. ಅಕಸ್ಮಾತ್ ಏನೋ 10 ರೂಪಾಯಿ ಜಾಸ್ತಿ ನಾವು ಕೇಳಿದ್ರೆ ಹಗಲು ದರೋಡೆ ಮಾಡ್ತಾ ಇದ್ದೀರಾ ನೀವು ಆಟೋದವರು ಅಂತ ಹೇಳ್ತಾರೆ. ಯಾರಿಗೆ ಹೇಳೋಣ ಸರ್ ನಮ್ಮ ಸಮಸ್ಯೆಗಳು? ಅಂದ್ರೆ ಸರ್ ಇವಾಗ 500 ರೂಪಾಯಿ ಅವ್ರು ಹಾಕಿದ್ರೆ ಒಂದ್ 300 ರೂಪಾಯಿಗೆ ಹಾಕ್ತಾರೆ. 300 ರೂಪಾಯಿಗೆ ಹಾಕಿದ್ರೆ ನಾವು ಒಂದ್ ಎರಡ್ ಮೂರು ಬಾಡಿಗೆ ಹೊಡೆಯೋ ಖಾಲಿ ಆಗೋಗಿರ್ತದೆ. ತಿರ್ಗಿ ಆಮೇಲೆ ನಾವೆಲ್ಲೋಗಿ ಏನ್ ಮಾಡೋದು? ಅಲ್ಲ ನಮ್ಗೆ ಆಕ್ಚುಲಿ ಸಿಗ್ತಾನೆ ಇಲ್ಲ. ಒಂದ್ 300 ರೂಪಾಯಿ ಸಿಗ್ತಾ ಇತ್ತು ಅಂದ್ರೆ ನಾವ್ ಎಷ್ಟು ಅಂತ ಹೊಡಿಯಕ್ಕಾಗತ್ತೆ ಹೇಳಿ? ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ನಮ್ಗೆ ಇದು ಮಾಡ್ಬೇಕು. ಗೌರ್ಮೆಂಟ್ ಎಷ್ಟು ಬಂಕ್ಗಳಿದಾವೆ, ಯಾವ ಬಂಕ್ಗಳಿಗೂ ಬತ್ತಲ್ಲ. ಯಾವ್ದೋ ಒಂದೊಂದು ಬಂಕ್ಗಳು ಬರ್ತದೆ, ಯಾವ್ದೋ ಒಂದೊಂದು ಇದ್ ಮಾಡ್ತಾರೆ. ತಿರ್ಗಿ ಯಾಕೆ ಕೆಲವು ಬಂಕ್ಗಳಲ್ಲಿ ಕೊಡೋದೇ ಇಲ್ಲ. ನಾವು ಏನ್ ಮಾಡ್ಬೇಕು ಹೇಳಿ? ನಾವೇನ್ ತಿರ್ಬೇಕು, ನಾವೇನ್ ಮಾಡ್ಬೇಕು ಸರ್? ರಾತ್ರಿ ಎಲ್ಲ ಕಾದ್ರೂ ನಮಗ್ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ನಾವು ಎಷ್ಟು ಕಾಯ್ತಾ ಇದೀವಿ ಅಂದ್ರೆ ಸರ್ 3 ಅವರ್ 4 ಅವರ್ ಕಾತ್ಕೊಂಡ್ರೆ ಇನ್ ದುಡಿಯೋದೇನಿದೆ, ಇದ್ ಮಾಡೋದೇನಿದೆ? ಇವತ್ ಸಿಗ್ತದೆ, ಇನ್ನ 4-5 ದಿನ ಸಿಗಲ್ಲ ನಮ್ಗೆ. ಅವಾಗ ನಾವ್ ಏನ್ ಮಾಡ್ಬೇಕು? ಸರ್ಕಾರದವ್ರು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಇದ್ರ ಬಗ್ಗೆ ಆಟೋದವ್ರಿಗೆ ಏನಾರ ಒಂದ್ ಇದ್ ಮಾಡ್ಬೇಕು ಅಲ್ವಾ ಸರ್? ಸಮಸ್ಯೆ ಅಂದ್ರೆ ಅಷ್ಟಿಷ್ಟ ಸಮಸ್ಯೆ ಅಲ್ಲ ಸರ್. ಇವಾಗ ನೋಡಿ, ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀನಿ ನಾನು ಮನೆಗೆ. ಸರ್ಕಾರ ಯಾವ್ದು ತಲೆನೇ ಕೆಡ್ಸ್ಕೊಂತಲ್ಲ, ಏನು ಮಾತಾಡ್ದ. ಅವ್ರು ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಅಷ್ಟೇ. ಇನ್ನೇನ್ ಮಾಡ್ತಾರೆ ಅವರು? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸ್ತಾರೆ. ಅಲ್ಲ, ಗ್ಯಾಸ್ LPG ಎಲ್ಲ ಬರ್ತಾ ಇದ್ರು ಇವರು ಕರೆಕ್ಟ್ ಸಪ್ಲೈ ಕೊಡ್ತಾ ಇಲ್ಲ. ಇವರು ಸರ್ಕಾರನು ಕೇಳ್ತಾ ಇಲ್ಲ. ಒಂದೊಂದ್ ಬಂಕಲ್ಲಿ ಒಂದೊಂದ್ ರೇಟ್ಗಳು ಹಾಕ್ತಾವ್ರೆ. ಅವ್ರು ಕೇಳ್ದಷ್ಟು ನಾವು ಕೊಟ್ಬಿಟ್ಟು ಬರ್ಬೇಕು. ಏನ್ ಮಾಡ್ತೀರಾ?
ಇವಾಗ ಕಸ್ಟಮರ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ 10 ರೂಪಾಯಿ ಕಸ್ಟಮರ್ ಕೊಡಲ್ಲ. ಸರ್ಕಾರದವ್ರು ಅದ್ರ ಬಗ್ಗೆ ಸರ್ಕಾರದವ್ರು ಅನೌನ್ಸ್ ಮಾಡ್ಬೇಕು, ಏನಾದ್ರು ಜಾಸ್ತಿ ಮಾಡ್ಬೇಕು, ಇದು ಮಾಡ್ಬೇಕು, ಏನಾದ್ರು ಮಾಡ್ಬೇಕು. ಏನು ಮಾಡದೆ ಅವರು ಸುಮ್ನೆ ಅವ್ರ ಪಾಡಿಗೆ ಅವ್ರು ಸುಮ್ನೆ ಅವ್ರ IPL ಟಿಕೆಟ್ ಅದು ಇದಕ್ಕೆ ಆರಾಮಾಗಿ ಅವ್ರು ನೋಡ್ಕೊಂಡು ಅವ್ರು ಅಷ್ಟೇ. ಅದ್ರ ಬಗ್ಗೆ ಗಮನ ಕೊಡ್ತಾರೆ ಚೆನ್ನಾಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.